ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಹೀಗಾಗಕ್ಕೂ ಒಂದ್ ಕಾರಣ ಇದೆ ಅಂತಲ್ವಾ? ಇವತ್ತು ನಮ್ಮಿಂದ ಲೇಟ್ ಆಗ್ಲಿಲ್ಲ. ನಿಮ್ ಮಡಿಲಿಂದ ಅಕ್ಕಿ ಚೆಲ್ ಹೋಯ್ತು. ನಾವು ಮತ್ತೆ ಭಿಕ್ಷೆ ಬೇಡಕ್ ಹೋಗಿದ್ದು, ನೈವೇದ್ಯ ಮಾಡಕ್ ಆಗದೆ ಹೋಗಿದ್ ಕೂಡ ಅವ್ರ ಆಟನೇ ಇರ್ಬೋದಲ್ವಾ? ನಿಜಾನೇ. ಇದು ದೇವ್ರ ಪರೀಕ್ಷೆನೇ ಆಗಿದ್ರೆ ದೇವ್ರ ಜೀವಕ್ ಗಂಡಾಂತರ ಇದೆ ಅಂತ ಹೇಳಿ ಹೀಗ್ಯಾಕ್ ಮಾಡ್ಬೇಕು? ನಿಜವಾಗ್ಲೂ ಯಾರ ಜೀವಕ್ಕಾದ್ರೂ ಅಪಾಯ ಆದ್ರೆ? ನಮ್ಮನ್ನ ಅವ್ರಿಲ್ಲಿ ಕರ್ಸ್ಕೊಂಡಿದ್ದಾರೆ ಅಂದ್ರೆ ಸುಮ್ಮನೆ ಕರ್ಸ್ಕೊಂಡಿರಲ್ಲ. ನಾಳೆ ನಮ್ ಎಲ್ಲಾ ಪ್ರಶ್ನೆಗೂ ಇಲ್ಲಿ ಉತ್ತರ ಸಿಗುತ್ತೆ. ನೀವ್ ಹೇಳು ಅಷ್ಟು ಸುಲಭ ಅಲ್ಲ. ಭವಾನಿ ಅಕ್ಕ ಗರ್ಭಿಣಿ. ಅವಳಿಗೆ ಅಥವಾ ಅವಳ ಮಗುಗೇನಾದ್ರೂ ತೊಂದ್ರೆ ಆದ್ರೆ ನಾನಿದ್ದು ಸತ್ತಂಗೆ. ಹೇ, ಈ ತರ ಎಲ್ಲ ಮಾತಾಡ್ಬೇಡಿ. ಯಾರಿಗೂ ಏನೂ ಆಗಲ್ಲ. ಯಾಕೋ ಮಾತೇ ಆಡ್ತಾ ಇಲ್ಲ? ಖುಷಿಲಿ ಮಾತಿ ಮರ್ತ್ಬಿಟ್ಯಾ ಹೇಗೆ? ನೀನ್ ಸಿಂಧು ನೋಡಿದ್ಯಾ? ಎಲ್ಲಿದ್ದಾಳ ಅವಳು? ನೀನ್ ಎಲ್ಲಿ ನೋಡ್ದೆ? ಹೇಳು. ರಾಕೇಶ್ ಇವ್ರು. ನಾನು ರಾಕೇಶ್ಗೆ ನಿನ್ ಸಿಂಧುಗೆ ಬೇಕಾದವಳು. ಅವಳು ಎಲ್ಲಿದ್ದಾಳೆ ಅಂತ ಹೇಳು. ಈಗಷ್ಟೇ ಸಿಂಧು ಬದುಕಿದಾಳೆ ಅಂತ ಕೇಳಿ ನಮ್ಗೆಲ್ಲ ತುಂಬಾ ಸಂತೋಷ ಆಗಿತ್ತು. ಸಿಂಧು ಜೊತೆ ಅವ್ರ ಅಮ್ಮನೂ ಇದ್ರಾ? ಇಲ್ಲ. ರಾಕೇಶ್ ನೋಡಿದ್ಯಾ? ಈಗಷ್ಟೇ ಸಿಂಧು ಬಗ್ಗೆ ಮಾತಾಡ್ತಿದ್ವಿ. ಇವರು ಬಂದು ಸಿಂಧು ಬಗ್ಗೆನೆ ಮಾತಾಡ್ತಿದ್ದಾರೆ. ಸಿಂಧುನ ಎಲ್ಲಿ ನೋಡ್ದೆ ನೀನು? ಮೇಡಮ್, ಅದು ನಾನು. ದೇವ್ರೆ, ನಾನು ಫೋಟೋ ಫ್ರೇಮಲ್ಲಿ ಅವಳು ಕಾಣಿಸ್ಬಾರ್ದು ಅಂತ ಯೋಚನೆ ಮಾಡಿದ್ರೆ ಈಗ ಸಿನಿಮಾ ಸ್ಕೋಪಲ್ಲಿ ಸಿಂಧು ವಿಷಯನೇ ಗೊತ್ತಾಗೋಕ್ ಮಾಡಿದ್ಯಲ್ಲ. ಭಯ ಪಡ್ಬೇಡ. ಸಿಂಧುನ ಎಲ್ಲಿ ನೋಡ್ದೆ ಹೇಳು. ಪಾಪ ಅವ್ರಪ್ಪ ಅವ್ರ ಮಗಳನ್ನ ನೋಡ್ಬೇಕು ಅಂತ ಎಷ್ಟು ಒದ್ದಾಡ್ತಿದ್ದಾರೆ ಗೊತ್ತಾ? ಹೌದು ಮೇಡಮ್, ಪಾಪ ಅವಳಲ್ಲಿ ನೆಮ್ಮದಿಯಾಗಿಲ್ಲ ಅನ್ಸುತ್ತೆ. ಮನೆಯವ್ರ ಜೊತೆ ಇಲ್ಲ ಅಂದ್ರೆ ಹೇಗ್ ನೆಮ್ಮದಿಯಾಗಿರೋಕ್ ಸಾಧ್ಯ ಹೇಳು? ಈಗ ಎಲ್ಲಿದ್ದಾಳವಳು? ರಾಕೇಶ್ನ ಯಾಕೆ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ಏನಾದ್ರೂ ಹೇಳಿದ್ಲಾ? ಅದೆಲ್ಲ ನನ್ಗೆ ಕೇಳೋಕ್ ಆಗ್ಲಿಲ್ಲ ಮೇಡಮ್. ಆದ್ರೆ ಸಿಂಧು ಬ್ಯಾಂಗ್ಳೂರಲ್ಲಂತೂ ಇಲ್ಲ. ಜ್ಯೋತಿ, ನಿನ್ ಕೈ ಮುಗಿತೀನಿ ಕಣೆ. ತಪ್ಪ ಅಡ್ರೆಸ್ ಹೇಳ್ಬಿಡೆ ಪ್ಲೀಸ್ ಕಣೆ. ಪಾಪ ದುಃಖದಲ್ಲಿ ಬೆಂಗಳೂರ್ನೇ ಬಿಟ್ಟು ಹೋಗಿರ್ಬೇಕು. ಎಲ್ ಸಿಕ್ಕಿದ್ಲು ಅಂತ ನೀನ್ ಹೇಳಲೇ ಇಲ್ಲ. ಮೇಡಮ್, ಅದು ದೇವ್ರ ಬೆಟ್ಟ ಇದೆಯಲ್ಲ, ಅಲ್ಲಿದ್ದಾಳೆ ಮೇಡಮ್. ಅಲ್ಲಿ ನೋಡ್ದೆ. ದೇವ್ರ ಬೆಟ್ಟನ? ದೇವ್ರ ಬೆಟ್ಟಲ್ಲ? ಹಾ ಮೇಡಮ್, ಅಲ್ಲಿ ಒಂದು ಕೂಡೋ ರಸ್ತೆ ಇದೆ. ಆ ಸರ್ಕಲ್ ಅಲ್ಲಿ ಸಿಕ್ಕಿದ್ಲು. ಅಲ್ಲಿ ಸರ್ಕಲ್ ಅಲ್ಲಿ ಸೆರ್ಗಿಟ್ಕೊಂಡು ಭಿಕ್ಷೆ ಬೇಡ್ತಿದ್ಲು. ಏನು? ಭಿಕ್ಷೆ ಬೇಡ್ತಾ ಇದ್ಲಾ? ಪಾಪ, ನೀನವಳಿಗೆ ಇಲ್ಲಿಗೆ ಬಾ ಅಂತ ಹೇಳಿಲ್ವಾ? ಹೇಳ್ದೆ ಮೇಡಮ್. ಆದ್ರೆ ಅವಳು ಅಮ್ಮನ್ನ ಹುಡ್ಕೊಂಡು ಇಲ್ಲಿಗೆ ಬಂದಿದೆ ಅಂತ ಹೇಳಿದ್ಲು. ಅವರು ಸಿಕ್ಕಾದ್ಮೇಲೆ ಬೆಂಗಳೂರಿಗೆ ಬರ್ತೀನಂತ ಹೇಳಿದ್ಲು. ಹಾಗೇನೆ ನಾನಿಲ್ಲಿರೋ ವಿಷಯನ ಅಕ್ಕಂಗಾಗ್ಲಿ ಅಥವಾ ರಾಕೇಶ್ಗಾಗ್ಲಿ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ಲು. ಅದಾದ್ಮೇಲೆ ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಜಾಸ್ತಿ ಮಾತಾಡೋದಿಕ್ಕಾಗ್ಲಿಲ್ಲ. ಸೊ ಅಲ್ಲಿಂದ ಹೊರಟ್ಬಿಟ್ಟೆ. ಒಟ್ನಲ್ಲಿ ದೇವ್ರಿದ್ದಾನೆ ಅನ್ನೋದು ಸತ್ಯ ಆಯ್ತು. ಈಗಷ್ಟೇ ನಾನು ರಾಕೇಶ್ ಅವಳ ಬಗ್ಗೆನೇ ಮಾತಾಡ್ತಾ ಇದ್ವಿ. ಅಷ್ಟರಲ್ಲಿ ನಿನ್ನಿಂದ ಅವಳ ವಿಷಯ ಗೊತ್ತಾಯ್ತು. ನಿಮ್ಮ ಮಾತಲ್ಲಿ ಅವಳ ಮೇಲೆ ಎಷ್ಟು ಕಾಳಜಿ ಇದೆ ಅನ್ನೋದು ಗೊತ್ತಾಗ್ತಿದೆ ಮೇಡಮ್. ರಾಕೇಶ್, ನನಗೆ ಟೈಮ್ ಆಯ್ತು, ನಾನು ಬರ್ತೀನಿ ಕಣೋ. ನನಗೆ ಸ್ವಲ್ಪ ಕೆಲಸ ಇದೆ. ಮೇಡಮ್, ನಾನಿನ್ ಬರ್ತೀನಿ. ಒಂದ್ ನಿಮಿಷ. ನಾವು ಸಿಂಧುನ ತುಂಬಾ ದಿನದಿಂದ ಹುಡುಕ್ತಾ ಇದ್ವಿ. ಈಗ ನೀನು ಅವಳನ್ನ ನೋಡಿದೀನಿ ಅಂತ ಹೇಳಿದ್ದು ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಸರಿ ಮೇಡಮ್, ನಾನಿನ್ ಬರ್ತೀನಿ. ಬಾಯ್ ರಾಕೇಶ.
ರಾಕೇಶ್, ಹಾ ಎನಿವೇಸ್ ನೀನ್ ಮನೆ ಕರೆದಿದ್ದು ತುಂಬಾನೇ ಒಳ್ಳೇದಾಯ್ತು. ನಮ್ಮ ಸಿಂಧು ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಾಯ್ತು.